ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ಇಡ್ಲಿ ರವೆನ ಉಪಯೋಗಿಸಿ ಮಾಡ್ತಕ್ಕಂಥ ಇಡ್ಲಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಸೂಪರ್ ಟೇಸ್ಟಿಯಾಗಿ ಟೊಮ್ಯಾಟೊ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಲೋಟ ಆಗೋಷ್ಟು ಉದ್ದಿನಬೇಳೆನ ತಗೊಳ್ತಾ ಇದ್ದೀನಿ. ಹಾಗೆ ಅದೇ ಲೋಟದ ಅಳತೆನಲ್ಲಿ 2 ಲೋಟ ಆಗೋಷ್ಟು ಇಡ್ಲಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ರವೆ ಚೆನ್ನಾಗಿರೋ ಕ್ವಾಲಿಟಿದು ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಬೆಳ್ಳಗೆ ಇರಬೇಕು ಇಡ್ಲಿ ರವೆ, ಆವಾಗ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು 2 ಲೋಟದಷ್ಟು ತೊಗೊಳ್ತಾ ಇದ್ದೀನಿ. ನೀವು ಉದ್ದಿನಬೇಳೆ ಹೆಚ್ಚಾಗಿನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ ಆವಾಗ. ಸೊ 1 ಲೋಟ ಪೂರ್ತಿಯಾಗಿ ಉದ್ದಿನಬೇಳೆ ಹಾಕ್ಕೊಳ್ಳಿ. ಹಾಗೆ 2 ಲೋಟ 1/4ರಿಂದ 2 ಲೋಟದಷ್ಟು ಇಡ್ಲಿ ರವೆನ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದೆರಡನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಬಿಡೋಣ. ಒಂದು 4 ಅವರ್ ನೆಂತ್ಕೊಳ್ಳಿ. ನಾನು ಉದ್ದಿನಬೇಳೆಗೆ 1 ಟೇಬಲ್ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸಹ ಸೇರಿಸಿದ್ದೀನಿ. ಈಗ ನೋಡಿ ಸುಮಾರು ಒಂದು 5 ಅವರ್ ಆದಮೇಲೆ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಎಲ್ಲ. ಉದ್ದಿನಬೇಳೆನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಯಾವಾಗೂ, ಇಡ್ಲಿಗೆ ದೋಸೆಗೆ ಎಲ್ಲ. ಈ ಇಡ್ಲಿನಲ್ಲಿ ಬರೀ ಉದ್ದಿನಬೇಳೆನ ಮಾತ್ರ ರುಬ್ಕೋಬೇಕು. ನಾವು ಇಡ್ಲಿ ರವೆನ ರುಬ್ಬೋ ಅಷ್ಟು ಏನೂ ಇಲ್ಲ. ಇಡ್ಲಿ ರವೆನ ಚೆನ್ನಾಗಿ ನೀರೆಲ್ಲ ತೆಗೆದು ಶೋಧಿಸಿ ಇಟ್ಬಿಡೋಣ. ಈಗ ಇದನ್ನು ಫೈನಾಗಿ ರುಬ್ಕೊಂಡು ಬರೋಣ. ನೋಡಿ ನಾನಿಲ್ಲಿ ಇಡ್ಲಿ ರವೆನೂ ಸಹ ಚೆನ್ನಾಗಿ ನೆಂದಿರೋದನ್ನು ನೀರೆಲ್ಲ ತೆಗೆದು ಚೆನ್ನಾಗಿ ಶೋಧಿಸೋಕ್ಕೆ ಇಟ್ಬಿಡ್ತೀನಿ. ನೀರಿನ ಅಂಶ ಇರಬಾರ್ದು. ಎಲ್ಲ ನೀರನ್ನು ಚೆನ್ನಾಗೆ ಹಿಂಡು ತೆಗೆದುಬಿಡಿ. ಇಲ್ಲಾಂದರೆ ಒಂದು ಜಾಲರದಲ್ಲಿ ಹಾಕಿ ಅದನ್ನು ನೋಡಿ ಈ ರೀತಿ ಒಂದು ಜಾಲರದಲ್ಲಿ ಹಾಕಿ ಎಲ್ಲ ನೀರು ಬಸ್ಕೊಳ್ಳೋ ರೀತಿಯಲ್ಲಿ ಇಟ್ಬಿಡಿ. ನೋಡಿ ಉದ್ದಿನಬೇಳೆ ಎಷ್ಟು ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಅದೇ ರೀತಿ ಇನ್ನು ಮಿಕ್ಕಿದ ಉದ್ದಿನಬೇಳೆನೂ ಸಹ ರುಬ್ಕೊಂಡು ಇಟ್ಕೊಳ್ಳೋಣ. ನೋಡಿ ಅಷ್ಟು ಉದ್ದಿನಬೇಳೆ ರುಬ್ಬಿ ಆಯಿತು. ಈಗ ಇದಕ್ಕೆ ನಾನು ಇಡ್ಲಿ ರವೆನೂ ಸಹ ಚೆನ್ನಾಗೆ ಹಿಂಡಿ ಜಾಲಿಸಿ ಇಟ್ಕೊಂಡಿದ್ದೀನಿ. ನೀರಷ್ಟನ್ನು ತೆಗೆದುಬಿಟ್ಟಿದ್ದೀನಿ, ಅದರಿಂದ ನೀರಿನ ಅಂಶ ಏನೂ ಇಲ್ಲ. ಇದನ್ನು ಮಿಕ್ಸ್ ಮಾಡಿಕೊಂಡು ಉದ್ದಿನಬೇಳೆ ಹಿಟ್ಟಿನ ಜೊತೆ ಚೆನ್ನಾಗೆ ಕೈಯಲ್ಲಿ ಕಲಸಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಎಕ್ಸ್ಟ್ರಾ ಏನು ನೀರೆಲ್ಲ ಏನು ಹಾಕಿ ಇಡಬೇಡಿ, ಗಟ್ಟಿಯಾಗೇ ಇರಲಿ. ಇಡ್ಲಿ ರವೆನಲ್ಲಿ ನೆಂದಿರೋ ಅಂಥ ನೀರಿನ ಅಂಶನೇ ಸಾಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ರಾತ್ರಿ ಇಡೀ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡೋಣ. ಇದು ನಾನು ಸಂಜೆ 7 ಗಂಟೆಗೆ ರುಬ್ಬಿ ಇಟ್ಟಿದ್ದೀನಿ. ಸೊ ಬೆಳಗ್ಗೆಗೆ ಫರ್ಮೆಂಟ್ ಆಗಿ ಹೇಗಾಗಿರುತ್ತೆ ನೋಡೋಣ. ನಾನಿಲ್ಲಿ 6 ಗಂಟೆಗೆ ತೆಗೆದು ನೋಡಿದಾಗ ಅಷ್ಟು ಉಬ್ಬಿರಲಿಲ್ಲ. ಹಾಗಾಗಿ ಆವಾಗಲೇ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉಪ್ಪನ್ನು ಸೇರಿಸಿ, ಸುಮಾರು 2 ಚಮಚದಷ್ಟು ಸಣ್ಣ ಉಪ್ಪನ್ನು ಸೇರಿಸಿ ಮುಚ್ಚಿ ಇಟ್ಟಿದ್ದೆ. ಇವಾಗ 8:30 ಸಮಯ. ಕರೆಕ್ಟಾಗಿ ಉಬ್ಬಿದೆ, ಎಷ್ಟು ಚೆನ್ನಾಗಿ ಲೈಟಾಗಿ ಉಬ್ಬಿ ಬಂದಿದೆ. ಸೊ ನೀವು ಸಹ ನೋಡ್ಕೊಳ್ಳಿ. ತುಂಬ ಲೇಟಾಗಿ ರುಬ್ತಾ ಇದ್ದರೆ ಬೆಳಗ್ಗೆ ನಿಮಗೆ ಉಬ್ಬಿಲ್ಲದೆ ಇರ್ಬೋದು. ಉಬ್ಬಿಲ್ಲ ಅಂದರೆ ಇಡ್ಲಿ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಉಬ್ಬಿರಬೇಕು, ಆವಾಗಷ್ಟೇ ಇಡ್ಲಿ ಚೆನ್ನಾಗಿ ಬರೋದು. ಹಾಗಾಗಿ ನಿಮಗೆ ಇನ್ನೂ ಸಮಯ ಇದೆ ಅಂದರೆ ಉಪ್ಪಾಕಿ ಇಟ್ಬಿಡಿ. ಅದು 1 ಅಥವಾ 2 ಅವರಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ ಇಡ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಾಕೋ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಸವರ್ಕೊಂಡು ಬಿಡೋಣ. ಈ ಇಡ್ಲಿ ರವೆ ಇಡ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಉದ್ದಿನಬೇಳೆ ಒಂದು ರುಬ್ಕೊಂಡ್ರೆ ನಿಮಗೆ ಇಡ್ಲಿ ರವೆನ ನೆನೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಇಡ್ಲಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಅಕ್ಕಿನ ನೆನೆ ಹಾಕಿ ರುಬ್ಬೋ ಅಷ್ಟೆಲ್ಲ ಏನೂ ಅವಶ್ಯಕತೆ ಇರೋದಿಲ್ಲ. ಈಗ ಇಡ್ಲಿನ 3/4 ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು, ತುಂಬ ನೀರು ಮಾಡ್ಕೋಬೇಡಿ. ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದ್ರ ಜೊತೆ ನಾವು ಟೊಮ್ಯಾಟೊ ಚಟ್ನಿನ ಮಾಡ್ತಾಯಿದ್ದೀವಿ. ಆ ಟೊಮ್ಯಾಟೊ ಚಟ್ನಿನೂ ಸಹ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಇಡ್ಲಿಗೆ.
ನಾನೀಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿದೆ. ನೀರು ಚೆನ್ನಾಗಿ ಬಿಸಿ ಆದ ನಂತರನೇ ಇಡ್ಲಿ ಸ್ಟ್ಯಾಂಡನ್ನು ಇಡಿ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ವಿಸಲ್ ಹಾಕ್ತಿರೆ ಒಂದು ಲೋಟನ ಮುಚ್ಚಿಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್, ಮೀಡಿಯಮ್ ಫ್ಲೇಮ್ನಲ್ಲೇ 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇಡ್ಲಿ ಬೆಂದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಎಲ್ಲ ತೆಕ್ಕೊಂಡು ಒಂದು ನಿಮಿಷ ಆರೋದಕ್ಕೆ ಬಿಟ್ಟು ಆಮೇಲೆ ತೆಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಳಿ ಮೇಲೆ, ಆವಾಗ ಸೈಡೆಲ್ಲ ಚೆನ್ನಾಗಿ ಎದ್ದು ಬರೋದಕ್ಕೆ ಸಹಾಯ ಆಗುತ್ತೆ. ಒಂದು ನಿಮಿಷ ಆರೋದಕ್ಕೆ ಬಿಟ್ಬಿಡಿ. ಈ ರೀತಿ ಆರೋದಕ್ಕೆ ಬಿಟ್ಟ ನಂತರ ನೋಡಿ ಈ ರೀತಿ ಒಂದು ಶಾರ್ಪ್ ಸ್ಪೂನಿಂದ ನೀರಲ್ಲಿ ಡಿಪ್ ಮಾಡಿ ಇಡ್ಲಿನ ಸೈಡಿಂದ ತೆಕ್ಕೊಳ್ತಾ ಬಂದರೆ ನಿಮಗೆ ಸೂಪರ್ ಸಾಫ್ಟಾಗೆ ಇಡ್ಲಿ ರವೆಯಿಂದ ಮಾಡಿದಂಥ ಇಡ್ಲಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಲೈಟಾಗೆ ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ ಇಡ್ಲಿ, ಪರ್ಫೆಕ್ಟಾಗೆ ಆಗಿದೆ. ನೀವು ಸಹ ಒಮ್ಮೆ ಈ ರೀತಿ ಇಡ್ಲಿ ರವೆ ಇಡ್ಲಿನ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗೆ ಸಾಫ್ಟಾಗಿ ಆಗಿದೆ, ಲೈಟಾಗಿ ಆಗಿದೆ, ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ. ಈಗ ನಾವು ಇದಕ್ಕೆ ಕಾಂಬಿನೇಷನ್ಗೆ ಟೊಮ್ಯಾಟೊ ಚಟ್ನಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಒಂದು 10ರಿಂದ 12 ಆ್ಯಪಲ್ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಒಂದು ದೊಡ್ಡ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಶುಂಠಿನ ಈ ರೀತಿ ಪೀಸ್ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿನೂ ಸಹ ಉದ್ದುದಕ್ಕೆ ಹೆಚ್ಕೊಂಡು ಬಿಡೋಣ. ಈ ಟೊಮ್ಯಾಟೊ ಚಟ್ನಿನೂ ಸಹ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ 1 ವಾರ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಇಡ್ಲಿ ಅಷ್ಟೇ ಅಲ್ಲದೆ ದೋಸೆ, ಚಪಾತಿ, ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಸಾಂಬಾರೇ ಬೇಡ, ಆ ಥರ ಇರುತ್ತೆ. ಈಗ ಟೊಮ್ಯಾಟೊನೂ ಸಹ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಟೊಮ್ಯಾಟೊದು ತೊಟ್ಟನ್ನ ತೆಕ್ಕೊಂಡು ನಾವು ದಪ್ಪದಾಗೇ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಟೊಮ್ಯಾಟೊ ಚೆನ್ನಾಗಿ ಹಣ್ಣಾಗಿರೋದನ್ನು ತೊಗೋಬೇಕು. ನಾಟಿ ಟೊಮ್ಯಾಟೊ ಬಳಸಬೇಡಿ, ತುಂಬ ಹುಳಿ ಅನಿಸುತ್ತೆ. ಆ್ಯಪಲ್ ಟೊಮ್ಯಾಟೊನ ತೊಗೊಳ್ಳಿ. ನೋಡಿ ಈ ರೀತಿ ದೊಡ್ಡ ಪೀಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಒಂದು ದೊಡ್ಡ ಬಾಣಲಿಗೆ ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ 1ರಿಂದ 1.5 ಚಮಚದಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಾಗತ್ತೆ ಟೊಮ್ಯಾಟೊ ಚಟ್ನಿನಲ್ಲಿ. ಹಾಗೆ 1 ಚಮಚದಷ್ಟು ಜೀರಿಗೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬಣ್ಣಕ್ಕೆ. ಹಾಗೆ ಒಂದು 7ರಿಂದ 8 ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಹಾಕ್ಕೊಳ್ಳೋಣ. ಮತ್ತು ಶುಂಠಿನೂ ಸಹ ಸೇರಿಸ್ಕೊಂಡು ಇದೆಲ್ಲನೂ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ರೀತಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಮಾಡಿಕೊಂಡು ಎಲ್ಲನೂ ಸೀಸ್ಬಿಡ್ಬೇಡಿ, ಆವಾಗ ರುಚಿ ಅಷ್ಟು ಚೆನ್ನಾಗಿರಲ್ಲ. ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಸಮಯ ಹಿಡಿದ್ರೂ ಸಹ ತುಂಬಾ ರುಚಿಯಾಗತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಅದರಿಂದ ನಮಗೆ ಮುಂದೆ ಹೆಚ್ಚೆಚ್ಚು ರೆಸಿಪೀಸ್ನ ಪೋಸ್ಟ್ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಸಿಕ್ಕಾಗತ್ತೆ. ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೊನೂ ಸಹ ಸೇರಿಸ್ಕೊಳ್ಳೋಣ. ಈ ಟೊಮ್ಯಾಟೊನೂ ಸಹ ಮೀಡಿಯಮ್ ಫ್ಲೇಮ್ನಲ್ಲೇ ಸ್ಲೋ ಆಗೇ ಚೆನ್ನಾಗಿ ಕುಕ್ಕಾಗಲಿ, ಸಿಪ್ಪೆ ಎಲ್ಲ ಬಿಟ್ಕೊಂಡು ಬರೋ ರೀತಿಯಲ್ಲಿ ಕುಕ್ಕಾಗಲಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಿಡೋಣ. ಕೊತ್ತಂಬರಿ ಸೊಪ್ಪಲ್ಲಿ ಕಡ್ಡಿ ಎಲ್ಲ ಇದ್ದರೆ ತುಂಬಾ ರುಚಿಯಾಗತ್ತೆ. ಕಡ್ಡಿ ಎಲ್ಲ ತುಂಬ ತೆಗೆದು ಹಾಕಬೇಡಿ. ಹಾಗೆ ಇದಕ್ಕೀಗ ಉಪ್ಪನ್ನು ಸಹ ಸೇರಿಸೋಣ. ನಾನು 1 ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚಟ್ನಿ ಮಾಡುವಾಗ ರುಚಿ ನೋಡಿ ಬೇಕಂದರೆ ಹಾಕ್ಕೊಳ್ಬೋದು. ಈಗ ಇದನ್ನು ಸಹ ನೀರೆಲ್ಲ ಏನು ಹಾಕಬೇಡಿ, ಟೊಮ್ಯಾಟೊನಲ್ಲಿರೋ ನೀರನ್ನೇ ಬಿಟ್ಕೊಳ್ಳುತ್ತೆ.
ಚೆನ್ನಾಗಿ ಹುರ್ಕೊಳ್ತಾ ಬರೋಣ. ಇದು ಸುಮಾರು ನಿಮಗೆ ಒಂದು 10 ನಿಮಿಷಗಳ ಕಾಲ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿದು ಬೇಯೋಷ್ಟರಲ್ಲಿ. ಆದರೂ ಪರವಾಗಿಲ್ಲ, ಕೊನೆಯಲ್ಲಿ ರುಚಿ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿದಾಯಿತು. ಈಗ ನೋಡಿ, ಒಂದು 5 ನಿಮಿಷಗಳ ಕಾಲ ಆದಮೇಲೆ ಎಷ್ಟು ಚೆನ್ನಾಗಿ ಟೊಮ್ಯಾಟೊನಲ್ಲಿರೋ ನೀರೆಲ್ಲ ಬಿಟ್ಕೊಳ್ತಾ ಇದೆ. ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮಗೆ ಹೆಚ್ಚು ರುಚಿ ಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ನಿಮ್ಗೆ ಆ ಥರ ಇದೆ ಅಂತಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ಈ ಹಂತದಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಲ್ಲ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳಾದ ನಂತರ ತೆಗೆದು ನೋಡೋಣ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಆಗ್ತಾಯಿದೆ. ಇನ್ನು ಒಂದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋ ಅಷ್ಟು ಇದು ಬೇಯಬೇಕು. ಈಗ ನಾನು ಇದಕ್ಕೆ 1 ಟೇಬಲ್ ಚಮಚ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆನ ಹಾಕೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಚಟ್ನಿನಲ್ಲಿ, ಹಾಗೆ ರುಚಿನೂ ಚೆನ್ನಾಗಾಗುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸಹ ಹಾಕ್ತಾಯಿದ್ದೀನಿ. ಇದು ಟೊಮ್ಯಾಟೊನಲ್ಲಿರುವಂಥ ಹುಳಿ ಅಂಶನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹುರ್ಗಡ್ಲೆನ ನೀವು ಈರುಳ್ಳಿ ಹಾಕಿದ ನಂತರ ಸಹ ಹಾಕ್ಕೋಬೋದು. ನನಗೆ ಆವಾಗ ಹಾಕೋದು ಮರ್ತೋಗಿದೆ, ಹಾಗಾಗಿ ಇವಾಗ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ನೋಡಿ, ನೀರೆಲ್ಲ ಬಿಟ್ಕೊಂಡಿದೆ. ಈ ನೀರೆಲ್ಲ ಹೆಂಗೋ ರೀತಿಯಲ್ಲಿ ಹುರ್ಕೋಬೇಕಾಗತ್ತೆ. ನಾವು ಎಕ್ಸ್ಟ್ರಾ ಏನು ನೀರನ್ನು ಸೇರಿಸಿಲ್ಲ ಇಲ್ಲಿ. ಈ ರೀತಿ ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದರೆ ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗುತ್ತೆ. ಸಾರು ತಿಂತಾನೇ ಇರ್ತೀವಿ, ಅದ್ರಲ್ಲಿ ಬೋರ್ ಅನ್ನಿಸ್ದಾಗ ಇದೆಲ್ಲ ತುಂಬ ರುಚಿಯಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ನೀರೆಲ್ಲ ಹಿಂಗೆ ಬಂದಿದೆ. ಇನ್ನು 1-2 ನಿಮಿಷಗಳ ಕಾಲ ಡ್ರೈ ಆದ ನಂತರ ನಾವು ಸ್ಟವನ್ನು ಆಫ್ ಮಾಡ್ಕೊಂಡು ಬಿಡೋಣ. ಈ ಚಟ್ನಿ ನಮಗೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ತುಂಬ ಸ್ಪೈಸಿಯಾಗೆ ಟ್ಯಾಂಗಿಯಾಗೆ ಇರುತ್ತೆ. ನೋಡಿ, ಈ ರೀತಿ ಆಲ್ಮೋಸ್ಟ್ ಎಣ್ಣೆ ಬಿಡ್ತಾ ಬರ್ತಾ ಇದೆ. ನೋಡಿ, ಸಿಪ್ಪೆನೂ ಸಹ ಎಲ್ಲನೂ ಬಿಟ್ಕೊಂಡು ಆಲ್ಮೋಸ್ಟ್ ಬೆಂದಾಗಿದೆ. ಈ ಹಂತದಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ ಆರಿದ ಮೇಲೇ ರುಬ್ಕೊಳ್ಳಿ. ನೋಡಿ, ಈಗ ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನು ನೀರೆಲ್ಲ ಎಲ್ಲೂ ಆ್ಯಡ್ ಮಾಡಬೇಡಿ. ಟೊಮ್ಯಾಟೊನಲ್ಲಿ ಈರುಳ್ಳಿನಲ್ಲಿ ಇರೋ ನೀರನ್ನೇ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಒಟ್ಟೊಟ್ಟಿಗೆ ಗ್ರೈಂಡ್ ಮಾಡ್ಕೊಟ್ಬಿಡಿ, ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗೆ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಸೂಪರಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ನಮಗೆ ತಿನ್ನೋದಕ್ಕೆ ಟೊಮ್ಯಾಟೊ ಚಟ್ನಿ ಸಹ ರೆಡಿಯಾಗುತ್ತೆ. ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಪ್ಯಾನ್ನಲ್ಲಿ ಸುಮಾರು ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮುಂಚೆ ಹುರಿಯೋವಾಗ ಹೆಚ್ಚೇನು ಎಣ್ಣೆನ ಹಾಕ್ಕೊಂಡಿಲ್ಲ, ಹಾಗಾಗಿ ಈಗ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಇದು ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಹಿಂಗು, ಹಾಗೆ 1-2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನೂ ಸಹ ಹಾಕ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಉದ್ದಿನಬೇಳೆ ಮಧ್ಯದಲ್ಲಿ ಚಟ್ನಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ಹದವಾಗಿ ಹುರಿಲಿ ಬೇಳೆಗಳು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಹೈ ಫ್ಲೇಮ್ನಲ್ಲಿ ಹುರ್ಕೊಂಡು ಸೀಸ್ಕೊಂಡು ಬಿಡಬೇಡಿ. ಈಗ 1-2 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಬೇಳೆಗಳೆಲ್ಲ ಚೆನ್ನಾಗಿ ಕೆಂಪಗೆ ಬಣ್ಣ ಬಂದ ನಂತರ ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ನೋಡಿ, ಬೇಳೆಗಳೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಹಾಕ್ಕೊಂಡ್ರೆ ಇದು ರುಚಿ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಚಟ್ನಿನಲ್ಲಿ. ನೋಡಿ, ಒಗ್ಗರಣೆ ಸಹ ರೆಡಿಯಾಗಿದೆ. ಇದನ್ನು ನಾವಿವಾಗ ನೋಡಿ, ಎಲ್ಲ ಕಾಳುಗಳೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದನ್ನು ನಾವು ಮಾಡಿಟ್ಕೊಂಡಿರೋವಂಥ ಟೊಮ್ಯಾಟೊ ಚಟ್ನಿ ಮೇಲೆ ಹಾಕ್ಕೊಂಡು ಬಿಡೋಣ. ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ
ನಮಗೆ ಇಡ್ಲಿ ರವೆ ಇಡ್ಲಿ ಜೊತೆ ಟೊಮ್ಯಾಟೊ ಚಟ್ನಿ ತಿನ್ನೋದಕ್ಕೆ ಸಿದ್ಧ ಆಗುತ್ತೆ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.